ರಾಜ್ಯಾದ್ಯಂತ ಬಹುತೇಕ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿ ನೋ ಸ್ಟಾಕ್ ಅನ್ನೋ ಬೋರ್ಡ್ ಇದೆ. ಈ ಬಗ್ಗೆ ಸಚಿವ ಮುನಿಯಪ್ಪ ಅವರನ್ನ ಪ್ರತಿಕ್ರಿಯೆ ಕೇಳಿದ ಸಂದರ್ಭದಲ್ಲಿ ಮಾರ್ಚ್ 30ನೇ ತಾರೀಕಿನ ಒಳಗೆ ಈ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ. ನಾವೀಗ ಆಲ್ರೆಡಿ ಎಫ್ಸಿಐಗೆ ಹಣವನ್ನ ತುಂಬಾಗಿದೆ. ಅಕ್ಕಿ ಸ್ಟಾಕ್ ಇನ್ನೂ ನಮ್ಮ ಕೈ ಸೇರಿಲ್ಲ. ಅಕ್ಕಿ ಬಂದ ಕೂಡಲೇ ವಿತರಣೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಮಾರ್ಚ್ 30ರ ಒಳಗೆ 15 ಕೆಜಿ ಅಕ್ಕಿ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿ ಮುನಿಯಪ್ಪ ವಿಧಾನಸೌಧದಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇಲ್ಲ, ಒಂದೇ ಸಾರಿ 15 ಕೆಜಿ ಕೊಡಕ್ಕಾಯ್ತಲ್ಲ. ಅಕ್ಕಿ ಇದೆ, ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಅಕ್ಕಿ ಕೊಡಬೇಕು. ಆಮೇಲೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡಕ್ಕೂ ತಯಾರಿದೆ, ಹಣ ಕಟ್ಟಿದೀವಿ. ಅಕ್ಕಿ ಬರೋದು ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಹಿಂದೆ ಮುಂದಾಗಬಹುದು. ನಾವು ಫೆಬ್ರವರಿಯಲ್ಲಿ 5 ಕೆಜಿ, ಈ ತಿಂಗಳಲ್ಲಿ 10 ಕೆಜಿ ಕೊಡಬೇಕಂತ ಏನ್ ನಿರ್ಣಯ ಮಾಡಿದೀವಿ. ಅದಕ್ಕೆ ಸಾಕಷ್ಟು ಹಣವನ್ನ ತುಂಬಿಸಿದ್ವಿ. ಈಗ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ಇದನ್ನ ನಮಗೆ ಒದಗಿಸಬೇಕು. ಮೊದಲು 5 ಕೆಜಿ ಇರ್ತಿತ್ತು, ಸರಾಗವಾಗಿ ನಡೆಸ್ತಾ ಇದ್ರು. ಸಡನ್ ಆಗಿ 15 ಕೆಜಿ ಅಂದಾಗ ಸಾಗಾಣಿಕೆ ಅದು ಇದು ಏರ್ಕೊಂಡ್ಬಿಟ್ರೆ ಅಕ್ಕಿದು ತೊಂದರೆ ಇಲ್ಲ, ಹಣ ಕಟ್ಟಿದೀವಿ. ಮಾರ್ಚ್ 30ರೊಳಗಡೆ ಈ 15 ಕೆಜಿ ಏನ್ ಹೇಳಿದ್ದೀವಿ ಅದು ಪೂರ್ತಿ ಪ್ರಮಾಣ ಕೊಡ್ತೀವಿ. ಏಪ್ರಿಲ್ನಿಂದ 10 ಕೆಜಿ ಕಂಪಲ್ಸರಿ ಕೊಡ್ತೀವಿ. ರಾಜ್ಯಾದ್ಯಂತ ಬಹುತೇಕ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿ ನೋ ಸ್ಟಾಕ್ ಅನ್ನೋ ಬೋರ್ಡ್ ಇದೆ. ಈ ಬಗ್ಗೆ ಸಚಿವ ಮುನಿಯಪ್ಪ ಅವರನ್ನ ಪ್ರತಿಕ್ರಿಯೆ ಕೇಳಿದ ಸಂದರ್ಭದಲ್ಲಿ ಮಾರ್ಚ್ 30ನೇ ತಾರೀಕಿನ ಒಳಗೆ ಈ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ. ನಾವೀಗ ಆಲ್ರೆಡಿ ಎಫ್ಸಿಐಗೆ ಹಣವನ್ನ ತುಂಬಾಗಿದೆ. ಅಕ್ಕಿ ಸ್ಟಾಕ್ ಇನ್ನೂ ನಮ್ಮ ಕೈ ಸೇರಿಲ್ಲ. ಅಕ್ಕಿ ಬಂದ ಕೂಡಲೇ ವಿತರಣೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಮಾರ್ಚ್ 30ರ ಒಳಗೆ 15 ಕೆಜಿ ಅಕ್ಕಿ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿ ಮುನಿಯಪ್ಪ ವಿಧಾನಸೌಧದಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇಲ್ಲ, ಒಂದೇ ಸಾರಿ 15 ಕೆಜಿ ಕೊಡಕ್ಕಾಯ್ತಲ್ಲ. ಅಕ್ಕಿ ಇದೆ, ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಅಕ್ಕಿ ಕೊಡಬೇಕು. ಆಮೇಲೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡಕ್ಕೂ ತಯಾರಿದೆ, ಹಣ ಕಟ್ಟಿದೀವಿ. ಅಕ್ಕಿ ಬರೋದು ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಹಿಂದೆ ಮುಂದಾಗಬಹುದು. ನಾವು ಫೆಬ್ರವರಿಯಲ್ಲಿ 5 ಕೆಜಿ, ಈ ತಿಂಗಳಲ್ಲಿ 10 ಕೆಜಿ ಕೊಡಬೇಕಂತ ಏನ್ ನಿರ್ಣಯ ಮಾಡಿದೀವಿ. ಅದಕ್ಕೆ ಸಾಕಷ್ಟು ಹಣವನ್ನ ತುಂಬಿಸಿದ್ವಿ. ಈಗ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ಇದನ್ನ ನಮಗೆ ಒದಗಿಸಬೇಕು. ಮೊದಲು 5 ಕೆಜಿ ಇರ್ತಿತ್ತು, ಸರಾಗವಾಗಿ ನಡೆಸ್ತಾ ಇದ್ರು. ಸಡನ್ ಆಗಿ 15 ಕೆಜಿ ಅಂದಾಗ ಸಾಗಾಣಿಕೆ ಅದು ಇದು ಏರ್ಕೊಂಡ್ಬಿಟ್ರೆ ಅಕ್ಕಿದು ತೊಂದರೆ ಇಲ್ಲ, ಹಣ ಕಟ್ಟಿದೀವಿ. ಮಾರ್ಚ್ 30ರೊಳಗಡೆ ಈ 15 ಕೆಜಿ ಏನ್ ಹೇಳಿದ್ದೀವಿ ಅದು ಪೂರ್ತಿ ಪ್ರಮಾಣ ಕೊಡ್ತೀವಿ. ಏಪ್ರಿಲ್ನಿಂದ 10 ಕೆಜಿ ಕಂಪಲ್ಸರಿ ಕೊಡ್ತೀವಿ. ರಾಜ್ಯಾದ್ಯಂತ ಬಹುತೇಕ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿ ನೋ ಸ್ಟಾಕ್ ಅನ್ನೋ ಬೋರ್ಡ್ ಇದೆ. ಈ ಬಗ್ಗೆ ಸಚಿವ ಮುನಿಯಪ್ಪ ಅವರನ್ನ ಪ್ರತಿಕ್ರಿಯೆ ಕೇಳಿದ ಸಂದರ್ಭದಲ್ಲಿ ಮಾರ್ಚ್ 30ನೇ ತಾರೀಕಿನ ಒಳಗೆ ಈ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ. ನಾವೀಗ ಆಲ್ರೆಡಿ ಎಫ್ಸಿಐಗೆ ಹಣವನ್ನ ತುಂಬಾಗಿದೆ. ಅಕ್ಕಿ ಸ್ಟಾಕ್ ಇನ್ನೂ ನಮ್ಮ ಕೈ ಸೇರಿಲ್ಲ. ಅಕ್ಕಿ ಬಂದ ಕೂಡಲೇ ವಿತರಣೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಮಾರ್ಚ್ 30ರ ಒಳಗೆ 15 ಕೆಜಿ ಅಕ್ಕಿ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿ ಮುನಿಯಪ್ಪ ವಿಧಾನಸೌಧದಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇಲ್ಲ, ಒಂದೇ ಸಾರಿ 15 ಕೆಜಿ ಕೊಡಕ್ಕಾಯ್ತಲ್ಲ. ಅಕ್ಕಿ ಇದೆ, ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಅಕ್ಕಿ ಕೊಡಬೇಕು. ಆಮೇಲೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡಕ್ಕೂ ತಯಾರಿದೆ, ಹಣ ಕಟ್ಟಿದೀವಿ. ಅಕ್ಕಿ ಬರೋದು ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಹಿಂದೆ ಮುಂದಾಗಬಹುದು. ನಾವು ಫೆಬ್ರವರಿಯಲ್ಲಿ 5 ಕೆಜಿ, ಈ ತಿಂಗಳಲ್ಲಿ 10 ಕೆಜಿ ಕೊಡಬೇಕಂತ ಏನ್ ನಿರ್ಣಯ ಮಾಡಿದೀವಿ. ಅದಕ್ಕೆ ಸಾಕಷ್ಟು ಹಣವನ್ನ ತುಂಬಿಸಿದ್ವಿ. ಈಗ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ಇದನ್ನ ನಮಗೆ ಒದಗಿಸಬೇಕು. ಮೊದಲು 5 ಕೆಜಿ ಇರ್ತಿತ್ತು, ಸರಾಗವಾಗಿ ನಡೆಸ್ತಾ ಇದ್ರು. ಸಡನ್ ಆಗಿ 15 ಕೆಜಿ ಅಂದಾಗ ಸಾಗಾಣಿಕೆ ಅದು ಇದು ಏರ್ಕೊಂಡ್ಬಿಟ್ರೆ ಅಕ್ಕಿದು ತೊಂದರೆ ಇಲ್ಲ, ಹಣ ಕಟ್ಟಿದೀವಿ. ಮಾರ್ಚ್ 30ರೊಳಗಡೆ ಈ 15 ಕೆಜಿ ಏನ್ ಹೇಳಿದ್ದೀವಿ ಅದು ಪೂರ್ತಿ ಪ್ರಮಾಣ ಕೊಡ್ತೀವಿ. ಏಪ್ರಿಲ್ನಿಂದ 10 ಕೆಜಿ ಕಂಪಲ್ಸರಿ ಕೊಡ್ತೀವಿ. ರಾಜ್ಯಾದ್ಯಂತ ಬಹುತೇಕ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿ ನೋ ಸ್ಟಾಕ್ ಅನ್ನೋ ಬೋರ್ಡ್ ಇದೆ. ಈ ಬಗ್ಗೆ ಸಚಿವ ಮುನಿಯಪ್ಪ ಅವರನ್ನ ಪ್ರತಿಕ್ರಿಯೆ ಕೇಳಿದ ಸಂದರ್ಭದಲ್ಲಿ ಮಾರ್ಚ್ 30ನೇ ತಾರೀಕಿನ ಒಳಗೆ ಈ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ. ನಾವೀಗ ಆಲ್ರೆಡಿ ಎಫ್ಸಿಐಗೆ ಹಣವನ್ನ ತುಂಬಾಗಿದೆ. ಅಕ್ಕಿ ಸ್ಟಾಕ್ ಇನ್ನೂ ನಮ್ಮ ಕೈ ಸೇರಿಲ್ಲ. ಅಕ್ಕಿ ಬಂದ ಕೂಡಲೇ ವಿತರಣೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ.
ಮಾರ್ಚ್ 30ರ ಒಳಗೆ 15 ಕೆಜಿ ಅಕ್ಕಿ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿ ಮುನಿಯಪ್ಪ ವಿಧಾನಸೌಧದಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇಲ್ಲ, ಒಂದೇ ಸಾರಿ 15 ಕೆಜಿ ಕೊಡಕ್ಕಾಯ್ತಲ್ಲ, ಅಕ್ಕಿ ಇದೆ. ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಅಕ್ಕಿ ಕೊಡಬೇಕು. ಆಮೇಲೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡಕ್ಕೂ ತಯಾರಿದೆ, ಹಣ ಕಟ್ಟಿದೀವಿ. ಅಕ್ಕಿ ಬರೋದು ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಹಿಂದೆ ಮುಂದಾಗಬಹುದು. ನಾವು ಫೆಬ್ರವರಿಯಲ್ಲಿ 5 ಕೆಜಿ, ಈ ತಿಂಗಳಲ್ಲಿ 10 ಕೆಜಿ ಕೊಡಬೇಕಂತ ಏನ್ ನಿರ್ಣಯ ಮಾಡಿದೀವಿ. ಅದಕ್ಕೆ ಸಾಕಷ್ಟು ಹಣವನ್ನ ತುಂಬಿಸಿದ್ವಿ. ಈಗ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ಇದನ್ನ ನಮಗೆ ಒದಗಿಸಬೇಕು. ಮೊದಲು 5 ಕೆಜಿ ಇರ್ತಿತ್ತು, ಸರಾಗವಾಗಿ ನಡೆಸ್ತಾ ಇದ್ರು. ಸಡನ್ ಆಗಿ 15 ಕೆಜಿ ಅಂದಾಗ ಸಾಗಾಣಿಕೆ ಅದು ಇದು ಏರ್ಕೊಂಡ್ಬಿಟ್ರೆ ಅಕ್ಕಿದು ತೊಂದರೆ ಇಲ್ಲ, ಹಣ ಕಟ್ಟಿದೀವಿ. ಮಾರ್ಚ್ 30ರೊಳಗಡೆ ಈ 15 ಕೆಜಿ ಏನ್ ಹೇಳಿದ್ವಿ ಅದು ಪೂರ್ತಿ ಪ್ರಮಾಣ ಕೊಡ್ತೀವಿ. ಏಪ್ರಿಲ್ನಿಂದ 10 ಕೆಜಿ ಕಂಪಲ್ಸರಿ ಕೊಡ್ತೀವಿ. ರಾಜ್ಯಾದ್ಯಂತ ಬಹುತೇಕ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿ ನೋ ಸ್ಟಾಕ್ ಅನ್ನೋ ಬೋರ್ಡ್ ಈ ಬಗ್ಗೆ ಸಚಿವ ಮುನಿಯಪ್ಪ ಅವರನ್ನ ಪ್ರತಿಕ್ರಿಯೆ ಕೇಳಿದ ಸಂದರ್ಭದಲ್ಲಿ ಮಾರ್ಚ್ 30ನೇ ತಾರೀಕಿನ ಒಳಗೆ ಈ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ. ನಾವೀಗ ಆಲ್ರೆಡಿ ಎಫ್ಸಿಐಗೆ ಹಣವನ್ನ ತುಂಬಾಗಿದೆ. ಅಕ್ಕಿ ಸ್ಟಾಕ್ ಇನ್ನೂ ನಮ್ಮ ಕೈ ಸೇರಿಲ್ಲ. ಅಕ್ಕಿ ಬಂದ ಕೂಡಲೇ ವಿತರಣೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಮಾರ್ಚ್ 30ರ ಒಳಗೆ 15 ಕೆಜಿ ಅಕ್ಕಿ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿ ಮುನಿಯಪ್ಪ ವಿಧಾನಸೌಧದಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇಲ್ಲ, ಒಂದೇ ಸಾರಿ 15 ಕೆಜಿ ಕೊಡಕ್ಕಾಯ್ತಲ್ಲ, ಅಕ್ಕಿ ಇದೆ. ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಅಕ್ಕಿ ಕೊಡಬೇಕು. ಆಮೇಲೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡಕ್ಕೂ ತಯಾರಿದೆ, ಹಣ ಕಟ್ಟಿದೀವಿ. ಅಕ್ಕಿ ಬರೋದು ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಹಿಂದೆ ಮುಂದಾಗಬಹುದು. ನಾವು ಫೆಬ್ರವರಿಯಲ್ಲಿ 5 ಕೆಜಿ, ಈ ತಿಂಗಳಲ್ಲಿ 10 ಕೆಜಿ ಕೊಡಬೇಕಂತ ಏನ್ ನಿರ್ಣಯ ಮಾಡಿದೀವಿ. ಅದಕ್ಕೆ ಸಾಕಷ್ಟು ಹಣವನ್ನ ತುಂಬಿಸಿದ್ವಿ. ಈಗ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ಇದನ್ನ ನಮಗೆ ಒದಗಿಸಬೇಕು. ಮೊದಲು 5 ಕೆಜಿ ಇರ್ತಿತ್ತು, ಸರಾಗವಾಗಿ ನಡೆಸ್ತಾ ಇದ್ರು. ಸಡನ್ ಆಗಿ 15 ಕೆಜಿ ಅಂದಾಗ ಸಾಗಾಣಿಕೆ ಅದು ಇದು ಏರ್ಕೊಂಡ್ಬಿಟ್ರೆ ಅಕ್ಕಿದು ತೊಂದರೆ ಇಲ್ಲ, ಹಣ ಕಟ್ಟಿದೀವಿ. ಮಾರ್ಚ್ 30ರೊಳಗಡೆ ಈ 15 ಕೆಜಿ ಏನ್ ಹೇಳಿದ್ವಿ ಅದು ಪೂರ್ತಿ ಪ್ರಮಾಣ ಕೊಡ್ತೀವಿ. ಏಪ್ರಿಲ್ನಿಂದ 10 ಕೆಜಿ ಕಂಪಲ್ಸರಿ ಕೊಡ್ತೀವಿ. ರಾಜ್ಯಾದ್ಯಂತ ಬಹುತೇಕ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿ ನೋ ಸ್ಟಾಕ್ ಅನ್ನೋ ಬೋರ್ಡ್ ಈ ಬಗ್ಗೆ ಸಚಿವ ಮುನಿಯಪ್ಪ ಅವರನ್ನ ಪ್ರತಿಕ್ರಿಯೆ ಕೇಳಿದ ಸಂದರ್ಭದಲ್ಲಿ ಮಾರ್ಚ್ 30ನೇ ತಾರೀಕಿನ ಒಳಗೆ ಈ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ. ನಾವೀಗ ಆಲ್ರೆಡಿ ಎಫ್ಸಿಐಗೆ ಹಣವನ್ನ ತುಂಬಾಗಿದೆ. ಅಕ್ಕಿ ಸ್ಟಾಕ್ ಇನ್ನೂ ನಮ್ಮ ಕೈ ಸೇರಿಲ್ಲ. ಅಕ್ಕಿ ಬಂದ ಕೂಡಲೇ ವಿತರಣೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಮಾರ್ಚ್ 30ರ ಒಳಗೆ 15 ಕೆಜಿ ಅಕ್ಕಿ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿ ಮುನಿಯಪ್ಪ ವಿಧಾನಸೌಧದಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ.